ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಲಿವಿಂಗ್ ಥಿಂಗ್ಸ್ನ ಪಾರ್ಟ್ 3 ಅನ್ನು ಮಾಡ್ತಾ ಇದ್ದೀನಿ. ಪಾರ್ಟ್ 3. ಓಕೆ, ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋವನ್ನು ಫಸ್ಟ್ ನೋಡಿ, ಆಮೇಲೆ ಪಾರ್ಟ್ 3 ವಿಡಿಯೋವನ್ನು ನೋಡಿ. ಹೌದಾ? ಸೊ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್. Okay, a taxon. What is a taxon? A taxon is a unit of classification in the study of living organism. Taxon ಅಂತ ಎದಕ್ಕೆ ಕರಿತೀವಿ? It is a unit of classification in the study of living organism. ನಾವು ಸ್ಟಡಿ ಮಾಡಬೇಕಾದ್ರೆ ನಾವು ಟೆಕ್ಸಾನನ್ನು ಸ್ಟಡಿ ಮಾಡ್ತೀವಿ. ಹೌದಾ? ಟೆಕ್ಸಾನನ್ನು ಯಾರು ಕಂಡುಹಿಡಿತಾರೆ? ಕರೋಲಸ್ ಲೀನಿಯಸ್ ಇದ್ದವ ಟೆಕ್ಸಾನನ್ನು ಕಂಡುಹಿಡಿತಾನೆ. ಹೌದಾ? Each level or a group in the classification system is called taxon. Each level or a group in the classification system is called taxon. Example, for a humans, 7 level of classification are there here. Okay, notes ಇದೆ, note down ಮಾಡ್ಕೊಳ್ಳಿ. Kingdom, Animalia, Phylum, Chordata, Class, Mammalia, Order, Primates, Family, Hominidae, Genus, Homo, Species, Sapiens. Okay, kingdom, phylum, class, order, family, genus, species. Okay, ಈ ರೀತಿ 7 ಲೆವೆಲ್ ಆಫ್ ಕ್ಲಾಸಿಫಿಕೇಶನ್. ಇದು 7 ಲೆವೆಲ್ ಆಫ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ಒನ್ ಬೈ ಒನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ಅ ಸ್ಪೀಸಿಸ್. ಸ್ಪೀಸಿಸ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಮೋಸ್ಟ್ ಸ್ಪೆಸಿಫಿಕ್ ಗ್ರೂಪ್ ಇನ್ ದ ಕ್ಲಾಸಿಫಿಕೇಶನ್. In the living things, it include organisms that look like and can reproduce among themselves to make a young one of the same kind. Example is humans. Humans are Homo sapiens. Species ಅಂದ್ರೆ ಏನು? ಸಿಮಿಲರ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ನ ಬರ್ತ್ ಕೊಡುವಂಥ ಒಂದು ಗ್ರೂಪಿಗೆ ನಾವೇನಂತ ಕರಿತೀವಿ? ಸ್ಪೀಸಿಸ್ ಅಂತ ಕರಿತೀವಿ. ಇಟ್ ಈಸ್ ಅ ಸ್ಮಾಲೆಸ್ಟ್ ಮೋಸ್ಟ್ ಸ್ಪೆಸಿಫಿಕ್ ಗ್ರೂಪ್ ಇನ್ ದ ಕ್ಲಾಸಿಫಿಕೇಶನ್. ಹೌದಾ? ಸೊ ಹ್ಯೂಮನ್ಸ್, ಹೋಮೋಸೇಪಿಯನ್ಸ್, ಆಲ್ ಹ್ಯೂಮನ್ಸ್ ಲುಕ್ ಸಿಮಿಲರ್ ಆ್ಯಂಡ್ ಕ್ಯಾನ್ ಮೂವ್ ಚಿಲ್ಡ್ರನ್ ಟುಗೆದರ್ ಆ್ಯಂಡ್ ಹ್ಯಾವ್ ಅ ಚಿಲ್ಡ್ರನ್ ಟುಗೆದರ್. ಓಕೆ, ಹ್ಯೂಮನ್ಸ್ ಏನು ಮಾಡ್ತಾವ? ತನ್ನನ್ನೇ ಹೋಲುವಂಥ ಮತ್ತೊಂದು ಜೀವಿಯನ್ನು ಏನು ಮಾಡ್ತಾವ? ಹುಟ್ಟಿಸ್ತಾವ. ಸೊ ದಟ್ ಈಸ್ ಒನ್ ಎಕ್ಸಾಂಪಲ್ ಆಫ್ ಸ್ಪೀಸಸ್. ಡಾಗ್ಸ್ ಹೋಮೋಸೇಪಿಯನ್, ಹ್ಯೂಮನ್ಸದ್ದು ಹೋಮೋಸೇಪಿಯನ್ಸು, ಡಾಗ್ಸ್ದು ಕೆನಿಸ್ ಫೆಮಿಲಿಯಾರಿಸ್ ಸೈಂಟಿಫಿಕ್ ನೇಮ್ ಇದು. ಕ್ಯಾಟ್ಸ್ ಫೆಲಿಸ್ ಕ್ಯಾಟಸ್. ಓಕೆ, ಇದು ಇದರ ಸ್ಪೀಸಸ್ಸು. ಡಾಗ್ಸು ಕ್ಯಾನಿಸ್ ಫೆಮಿಲಿಯಾರಿಸ್, ಕ್ಯಾಟ್ಸ್ ಫೆಲಿಸ್ ಕ್ಯಾಟಸ್, ಹ್ಯೂಮನ್ ಹೋಮೋ ಸೇಪಿಯನ್ಸ್. ಓಕೆ, ಜೀನಸ್ ಅಂದರೆ ಏನು ನೋಡ್ರಿ ಇಲ್ಲಿ? ಜೀನಸ್ ಅ ಗ್ರೂಪ್ ಆಫ್ ಸಿಮಿಲರ್ ಸ್ಪೀಸಸ್. ತನ್ನನ್ನೇ ಹೋಲುವಂಥ ಸ್ಪೀಸಸ್ಗಳ ಒಂದು ಗುಂಪಿಗೆ ಏನಂತ ಕರೀತಾರೆ? ಜೀನಸ್ ಅಂತ ಕರೀತಾರೆ. ಜೀನಸ್ ಸ್ಪೀಸಸ್ ಎಕ್ಸಾಂಪಲ್ ಹೋಮೋಸೇಪಿಯನ್ಸ್. ಹೋಮೋ ಇದ್ದಿದ್ದು ಜೀನಸ್ ಆಗ್ತದೆ, ಸ್ಪೀಸಸ್ಸು ಹೋಮೋಸೇಪಿಯನ್ಸ್ ಆಗ್ತದೆ. ಫೆಲಿಸ್ ಕ್ಯಾಟಸ್ ಆಗ್ತದೆ. ಫೆಲಿಸ್ ಕ್ಯಾಟಸ್ ಬೆಕ್ಕಿಂದಿದು ಕ್ಯಾಟ್. ಹೌದಾ? ಕ್ಯಾನಿಸ್ ಫೆಮಿಲಿಯಾರಿಸ್, ಕ್ಯಾನಿಸ್ ಲೂಪಸ್, ದಟ್ ಈಸ್ ಅ ಡಾಗ್. ಹೌದಾ? ನೆಕ್ಸ್ಟ್ ಪ್ಯಾಂಥೇರಾ ಲಿಯೋ, ಪ್ಯಾಂಥೇರಾ ಟೈಗ್ರಿಸ್, ಲಯನ್ ದ ಸೈಂಟಿಫಿಕ್ ನೇಮ್. ಪ್ಯಾಂಥೇರಾ ಲಿಯೋ, ಪ್ಯಾಂಥೇರಾ ಟೈಗ್ರಿಸ್. ಓಕೆ, ಆಲ್ ಸ್ಪೀಸೀಸ್ ಇನ್ ದ ಸೇಮ್ ಜೀನಸ್ ಶೇರ್ ಮೆನಿ ಸಿಮಿಲರ್ ಟ್ರೇಟ್ಸ್. ಟ್ರೇಟ್ಸ್ ಮೀನ್ಸ್ ಕ್ಯಾರೆಕ್ಟರ್ಸ್, ಲಕ್ಷಣಗಳು. ಟ್ರೇಟ್ಸ್ ಅಂದರೆ ಲಕ್ಷಣಗಳು ಅಥವಾ ಕ್ಯಾರೆಕ್ಟರ್ಸ್ಗಳು ಅಂತ ಕರಿತೀವಿ ನಾವು. ನೆಕ್ಸ್ಟ್ explanation. Homo sapien is a genus. Homo or a humans. Panthera tigris, genus is Panthera. Homo sapien is scientific name. ಅದರಲ್ಲಿ genus ಯಾವುದು? ಹೋಮೋ ಇದ್ದಿದ್ದು ಜೀನಸ್ಸು, ಸೇಪಿಯನ್ ಇದ್ದಿದ್ದು ಸ್ಪೀಸಿಸ್ಸು. ಹೋಮೋ ಜೀನಸ್, ಸೇಪಿಯನ್ ಇದ್ದಿದ್ದು ಸ್ಪೀಸಿಸ್. ಹೌದಾ? ಇದೇ ರೀತಿಯಾಗಿ ಪ್ಯಾಂಥೆರಾ ಟೈಗ್ರಿಸ್ನಲ್ಲಿ ಪ್ಯಾಂಥೆರಾ ಈಸ್ ಜೀನಸ್, ಟೈಗ್ರಿಸ್ ಈಸ್ ಸ್ಪೀಸಿಸ್. ಲಯನ್, ಟೈಗರ್, ಲಿಯೋಪಾರ್ಡ್ ಎಲ್ಲವೂ ಇದ್ರಾಗ ಬರ್ತಾವೆ. ಜೀನಸ್ ನೇಮ್ ಈಸ್ ಆಲ್ವೇಸ್ ರಿಟರ್ನ್ ಇನ್ ಫಸ್ಟ್ ಆ್ಯಂಡ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಯಾವಾಗಲೂ
ನಾವು 7 ಕ್ಲಾಸಿಫಿಕೇಶನ್ ನೋಡುವಾಗ ಮೊದಲು ಏನು ಬರ್ತೈತಿ, ಸ್ಪೀಸಸ್ ಬರ್ತೈತಿ, ಆಮೇಲೆ ಜೀನಸ್ ಬರ್ತೈತಿ. ಬಟ್ ಬರೆಯುವಾಗ ಏನು ಬರಿತೀವಿ ನಾವು, ಜೀನಸ್ಸನ್ನು ಫಸ್ಟ್ ಬರಿತೀವಿ, ಆಮೇಲೆ ಸ್ಪೀಸಸನ್ನು ಬರಿತೀವಿ. ಹೌದಾ? ಸೊ ಜೀನಸ್ ಆಲ್ವೇಸ್ ರೈಟ್ ಇನ್ ಕ್ಯಾಪಿಟಲ್ ಲೆಟರ್. ಹೌದಾ? ದೆನ್ ಸ್ಮಾಲ್ ಲೆಟರ್ನಲ್ಲಿ ಬರಿತೀವಿ. ಹೌದಾ? ಫ್ಯಾಮಿಲಿ, ಅ ಗ್ರೂಪ್ ಆಫ್ ಸಿಮಿಲರ್ ಜೀನಸ್ ಆರ್ ಅ ಜನರ ಈಸ್ ಕಾಲ್ಡ್ ಫ್ಯಾಮಿಲಿ. ಫ್ಯಾಮಿಲಿ ಹೋಮಿನಿಡೆ. ಹೌದಾ? ಹೋಮೋಸೇಪಿಯನ್ಸ್ ಆಯಿತು, ಹೋಮಿನಿಡೆ, ಫ್ಯಾಮಿಲಿ ಹೋಮಿನಿಡೆ, ಹೋಮೋ ಜನರ. ಫೆಲಿಡೆ, ಫೆಲಿಡೆ, ಫೆಲಿಸ್ ಅಥವಾ ಪ್ಯಾಂಥೇರಾ, ಕ್ಯಾಟ್ ಮತ್ತು ಲಯನ್ ಅದು ಬರ್ತಾವ, ಫೆಲಿಡೆ. ನೆಕ್ಸ್ಟ್ ಕ್ಯಾನಿಡೆ. ಕ್ಯಾನಿಡೆ ಮೀನ್ಸ್ ಕ್ಯಾನಿಸ್ ಆ್ಯಂಡ್ ಊಲ್ಪೆಸ್ ಅಂತ ಕರಿತೀವಿ, ಡಾಗ್ ಮತ್ತು ಊಲ್ವ್ಸ್ ಬರ್ತಾವೆ ಇಲ್ಲಿ. ಪೊಯೇಸಿಯೆ, ಪೊಯೇಸಿಯೆ, ಒರೈಸಾ ಟ್ರೈಟಿಕಮ್, ರೈಸ್ ಅಥವಾ ವೀಟದ್ದು, ಇದು ಫ್ಯಾಮಿಲಿ. ಹೌದಾ? ಆಲ್ ಜನರ ಇನ್ ಅ ಫ್ಯಾಮಿಲಿ ಹ್ಯಾವ್ ಅ ಸಿಮಿಲರ್ ಟ್ರೇಟ್ಸ್ ಬಟ್ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಸೇಮ್. ನೆಕ್ಸ್ಟ್ ಆರ್ಡರ್. ಆರ್ಡರ್ ಈಸ್ ಅ ಗ್ರೂಪ್ ಆಫ್ ಸಿಮಿಲರ್ ಫ್ಯಾಮಿಲೀಸ್. ಸಿಮಿಲರ್ ಫ್ಯಾಮಿಲಿಗಳ ಗುಂಪಿಗೆ ನಾವೇನಂತ ಕರಿತೀವಿ, ಆರ್ಡರ್ ಅಂತ ಕರಿತೀವಿ. ಆರ್ಡರ್ ಪ್ರೈಮೇಟ್, ಫ್ಯಾಮಿಲಿ ಹೋಮಿನಿಡೆ. ಆರ್ಡರ್ ಇದ್ದಿದ್ದು ಪ್ರೈಮೇಟ್ ಆಗ್ತದೆ, ಫ್ಯಾಮಿಲಿ ಹೋಮಿನಿಡೆ ಆಗ್ತದೆ. ಕಾರ್ನಿವೋರಾ, ಕಾರ್ನಿವೋರಾ ಮೀನ್ಸ್ ಯಾವುದು ಕಾರ್ನಿವೋರಸ್ ಎನಿಮಲ್ಸನ್ನು ತಿಂತದ, ದಟ್ ಈಸ್ ಕಾರ್ನಿವೋರಾ. ಫೆಲಿಡೆ, ಕೆನಿಡೆ, ಕ್ಯಾಟ್ಸ್, ಡಾಗ್ಸ್, ವೂಲ್ಸ್ ಒಂದ ಇದ್ರಾಗ ಬರ್ತಾವೆ ಇಲ್ಲಿ, ಕಾರ್ನಿವೋರಾದಲ್ಲಿ ಬರ್ತಾವೆ ಇಲ್ಲಿ ಆರ್ಡರ್ದಲ್ಲಿ. ಪೋಯೆಲ್ಸ್, ಪೋಯೆಲ್ಸ್ ಮೀನ್ಸ್ ಪೊಎಸಿಎ ಅಂತ ಕರಿತೀವಿ, ದಟ್ ಈಸ್ ರೈಸ್ ವೀಟ್ ಪ್ಲಾಂಟ್. ಓಕೆ, ಆಲ್ ಫ್ಯಾಮಿಲೀಸ್ ಇನ್ ಆರ್ಡರ್ ಹ್ಯಾವ್ ಅ ಸಿಮಿಲರ್ ಟ್ರೇಟ್ಸ್ ಬಟ್ ಫ್ಯಾಮಿಲಿ ಈಸ್ ಅ ಸ್ಟಿಲ್ ಡಿಫರೆಂಟ್. Okay. Next, class, a group of similar orders, that is called a class. Class Mammalia, the animal which contain a mammary glands, that is called Mammalia. The order is primate, carnivora. Okay. Aves, aves means birds ಗೆ ನಾವು ಏನಂತ ಕರಿತೀವಿ, aves ಅಂತ ಕರಿತೀವಿ. ಯಾವುದು ವಿಂಗ್ಸ್ಗಳನ್ನು ಹೊಂದಿರ್ತೈತಿ, ಯಾವ ಹಾರುವಂಥ ವಿಂಗ್ಸ್ಗಳನ್ನು ಹೊಂದಿರ್ತಾವಲ್ಲ, ದಟ್ ಈಸ್ aves. Aves is ಪ್ಯಾಸಿರಿಫಾರ್ಮ್ಸ್, ಫ್ಯಾಲ್ಕೊನಿಫಾರ್ಮ್ಸ್. ಬರ್ಡ್ಸ್, ಎಗ್ ಲೇಯಿಂಗ್ ಬರ್ಡ್ಸು, ಹೌದಾ, ನಾನ್ ಎಗ್ ಲೇಯಿಂಗ್ ಬರ್ಡ್ಸ್ ಎಲ್ಲ ಕೂಡ ಏವ್ಸ್ನಲ್ಲಿ ಕನ್ಕ್ಲೂಡ್ ಆಗ್ತವೆ. ಪೋಯೆಲ್ಸ್, ಪೊಎಸಿಎ, ರೈಸ್. ಆಲ್ ಆರ್ಡರ್ ಕ್ಲಾಸ್ ಶೇರ್ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಫೀಚರ್ಸ್. ಓಕೆ. ನೆಕ್ಸ್ಟ್, phylum or a division, a group of similar classes, that is called phylum or a division. Kingdom Animalia, phylum Chordata. Okay, class Mammalia. Kingdom Animalia, phylum Arthropoda, Arthropoda, class Insecta. Plants, phylum Magnoliophyta, Monocotyledon or a Dicotyledon. ಏಕದಳ ಅಥವಾ ದ್ವಿದಳ, ಮೊನೊಕಾಟ್, ಡೈಕಾಟ್. Plants, bryophytes. Okay, all classes in a phylum share a fundamental body structure. Fundamental body structure ಅನ್ನೋದು ಹೊಂದಿರ್ತದೆ. Phylum or a division, group of similar classes. Classes that include Mammalia, aves and Reptilia, humans ಅಲ್ಲಿ ಬರ್ತಾವ. ಇನ್ಸೆಕ್ಟ್, ಅರಕ್ನಿಡಾ, ಇನ್ಸೆಕ್ಟ್ ಮತ್ತು ಸ್ಪೈಡರ್ನಲ್ಲಿ ಬರ್ತಾವೆ. ಮೊನೊಕಾಟ್ ಮತ್ತು ಡೈಕಾಟ್ಗಳು ರೈಸ್, ವೀಟ್, ರೋಸ್ನಲ್ಲಿ ಬರ್ತವೆ. ಆ್ಯಂಡ್ ಬ್ರಯೋಫೈಟ್ಸು ಮಾಸಸ್ನಲ್ಲಿ ನಾವು ಕಾಣ್ತೀವಿ. ಹೌದಾ? ನೆಕ್ಸ್ಟ್, ಲಾಸ್ಟ್ ಒನ್, ಕಿಂಗ್ಡಮ್. ಬಿಗ್ಗೆಸ್ಟ್ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗ್ಯಾನಿಸಮ್ ಈಸ್ ಕಿಂಗ್ಡಮ್. ಎನಿಮೇಲಿಯಾ, ಪ್ಲಾಂಟೆ, ಫಂಗೈ, ಪ್ರೊಟಿಸ್ಟಾ, ಮೊನೈರಾ. ದೀಸ್ ಆರ್ ದಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಎಕ್ಸಾಮ್ನಲ್ಲಿ ಕೇಳ್ತಾನೆ. ದಟ್ ಈಸ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಯಾವುದಿದು? ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಎನಿಮೇಲಿಯಾ. ಈ ರೀತಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ನಾವು ಸ್ಟಡಿ ಮಾಡಬೇಕಾದ್ರೂ ಕೂಡ ಇದೇ ರೀತಿಯಾಗಿ ಸ್ಟಡಿ ಮಾಡ್ತೀವಿ ನಾವು. ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಎನಿಮೇಲಿಯಾ. ಅಂಡರ್ಸ್ಟ್ಯಾಂಡ್ ಇದೆ? ಮೊನೇರಾದಲ್ಲಿ ಬ್ಯಾಕ್ಟೀರಿಯಾಗಳು ಬರ್ತಾವೆ, ಯುನಿಸೆಲ್ಯುಲಾರ್ ಸ್ಟ್ರಕ್ಚರ್ ಹೊಂದಿರ್ತಾವೆ. ಹೌದಾ? ನೆಕ್ಸ್ಟ್, ಪ್ರೊಟಿಸ್ಟಾ, ಅಮೀಬಾ, ಅಲಿಗೆ, mostly in water. Fungi, mushroom, yeast, multicellular plus unicellular. Okay, plant, mango, rice, rose, etc. that is multicellular. Food, phloem, xylem ಹೊಂದಿರ್ತಾವೆ. Animalia, humans, dogs, birds ಎಲ್ಲವೂ ಬರ್ತಾವೆ ಇಲ್ಲಿ, multicellular organisms. Okay, ಈ ರೀತಿ 5 kingdom classification ಅನ್ನು ಸ್ಟಡಿ ಮಾಡ್ತೀವಿ. That's why this lesson is very important for the
ಬೇಸಿಕ್ ಲೆಸನ್ನಾಗಿ ಇದನ್ನು ನಾವು ಭಾಳ ಡೀಟೇಲಾಗಿ ಅಭ್ಯಾಸ ಮಾಡಬೇಕು. ಹೌದಾ? ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ಓಕೆ, ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಭೇಟಿಯಾಗೋಣ. ಧನ್ಯವಾದಗಳು.